ನಮಸ್ಕಾರ ಸ್ನೇಹಿತರೆ. ಇಡೀ ದೇಶದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಶಿವನು ತಾಯಿ ಪಾರ್ವತಿಯ ಮಡಿಲಲ್ಲಿ ಮಲಗಿರೋ ರೂಪದಲ್ಲಿ ಕಾಣಿಸಿಕೊಳ್ಳೋದು. ಅದು ಎಲ್ಲಿ, ಯಾಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಸೂರತ್ಪಲ್ಲಿ ಪಲ್ಲಿಕೊಂಡೇಶ್ವರ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಸೂರತ್ಪಲ್ಲಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುತ್ತೂರಿನ ಹತ್ತಿರ ಇರುವ ಒಂದು ಪುಟ್ಟ ಪುಣ್ಯಕ್ಷೇತ್ರ. ಇಲ್ಲಿ ಪಲ್ಲಿಕೊಂಡೇಶ್ವರರನ್ನು ಪೂಜಿಸಲಾಗುತ್ತದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇಲ್ಲಿಯ ಶಿವನನ್ನು ವಿಶ್ರಾಂತಿಯ ಸ್ಥಿತಿಯಲ್ಲಿ ಕಾಣಬಹುದು. ಸೂರತ್ಪಲ್ಲಿ ಪಲ್ಲಿಕೊಂಡೇಶ್ವರ ದೇವಸ್ಥಾನವು ಚೋಳ, ಪಲ್ಲವ ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಭಿವೃದ್ಧಿ ಆಯಿತು ಮತ್ತು ಈ ದೇವಸ್ಥಾನದ ನಿರ್ಮಾಣ ಶೈಲಿಯು ದ್ರಾವಿಡ ಶೈಲಿಯಲ್ಲಿ ಸೃಷ್ಟಿಯಾಗಿರುತ್ತದೆ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ತಾಯಿ ಅಮುದಾಂಬಿಕೆಯು ಕೂಡ ಪೂಜಿಸಲ್ಪಟ್ಟಿರುತ್ತಾರೆ. ದೇವಸ್ಥಾನದಲ್ಲಿ ಪಲ್ಲಿಕೊಂಡೇಶ್ವರನ ಪತ್ನಿಯಾಗಿ ತಾಯಿ ಅಮುದಾಂಬಿಕೆಯನ್ನು ಅಂದರೆ ತಾಯಿ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇಲ್ಲಿಯ ಜನರು ಆಕೆಯೇ ಪೂಜೆ ಸಲ್ಲಿಸುವುದರಿಂದ ಜನರಲ್ಲಿ ಧೈರ್ಯ, ಶ್ರದ್ಧೆ ಮತ್ತು ಸಂಪತ್ತು ತಂದಿತೆಂಬ ನಂಬಿಕೆ ಕೂಡ ಇದೆ. ಸೂರತ್ಪಲ್ಲಿ ಪಲ್ಲಿಕೊಂಡೇಶ್ವರ ದೇವಾಲಯದಲ್ಲಿ ಶಿವನನ್ನು ಪಾರ್ವತಿಯ ಮಡಿಲಲ್ಲಿ ಮಲಗಿರುವ ಸ್ಥಿತಿಯಲ್ಲಿ ಕಾಣಬಹುದು ಮತ್ತು ಈ ದೃಶ್ಯವನ್ನು ಶಿವನ ಪಲ್ಲಿಕೊಂಡ ಶಯನ ಎಂದು ಕೂಡ ಕರೆಯುತ್ತಾರೆ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ದೈತ್ಯರು ಅಮೃತವನ್ನು ಪಡೆಯಲು ಶೀರ್ಷಾಗಾರವನ್ನು ಮತಿಸಿದರು. ಆ ಶೀರ್ಷಾಗಾರವನ್ನು ಮತಿಸಿದಂಥ ಸಮಯದಲ್ಲಿ ಅದೆಷ್ಟೋ ಅತ್ಯಮೂಲ್ಯವಾದಂಥ ವಸ್ತುಗಳು ಬಂದವು. ಆದರೆ ಅದಕ್ಕೂ ಮುಂಚೆ ಆವಿರ್ಭವಿಸಿದ ವಿಷವು ಅಂದರೆ ಹಾಲಾಹಲವು ಎಲ್ಲ ಲೋಕಗಳಿಗೂ ಭಯವನ್ನುಂಟು ಮಾಡಿತ್ತು. ಆದ ಕಾರಣ ಶಿವನು ಲೋಕ ರಕ್ಷಣೆಗೆ ಆ ವಿಷವನ್ನು ಹೀರಿಕೊಂಡು ತನ್ನ ಕಂಠದಲ್ಲಿ ಇರಿಸಿಕೊಳ್ಳುತ್ತಾನೆ. ಇದಕ್ಕೆ ನೀಲಕಂಠ ಅಂತ ಕೂಡಲು ಶಿವನನ್ನು ಕರೆಯುತ್ತಾರೆ. ಹೀರಿಕೊಂಡಂಥ ವಿಷವು ಅಂದರೆ ಶಿವನು ಹೀರಿಕೊಂಡಂಥ ವಿಷವು ತನ್ನ ಕಂಠದಿಂದ ದೇಹದೊಳಕ್ಕೆ ಸೇರಬಾರದು ಅನ್ನೋ ಕಾರಣಕ್ಕೆ ತಾಯಿ ಪಾರ್ವತಿ ದೇವಿಯು ಶಿವನ ಕಂಠವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ. ಇದರಿಂದ ಶಿವನಿಗೆ ಕಂಠದಲ್ಲಿ ಆಘಾತವಾಗಿತ್ತು ಅಪಾರವಾದಂಥ ವ್ಯಥೆ ಉಂಟಾಗುತ್ತದೆ. ಇದರಿಂದ ಅವರಿಗೆ ಅಸಹ್ಯವಾದಂಥ ತೊಂದರೆ ಅನುಭವಿಸಬೇಕಾಗುತ್ತದೆ. ಈ ತೀವ್ರತೆಯಿಂದ ಶಿವನು ವಿಶ್ರಾಂತಿಗೆ ಜರುಗುತ್ತಾನೆ. ವಿಶ್ರಾಂತಿಗೆ ಜಾರಿದಾಗ ಆ ಪಾರ್ವತಿಯು ತನ್ನ ಮಡಿಲಿನಲ್ಲಿ ಶಿವನನ್ನು ಮಲಗಿಸಿ ಅವರಿಗೆ ವಿಶ್ರಾಂತಿ ನೀಡಲು ಅವಕಾಶ ನೀಡುತ್ತಾಳೆ. ಇದೇ ಕಾರಣದಿಂದ ಸೂರತ್ಪಳ್ಳಿಯ ಈ ದೇವಸ್ಥಾನದಲ್ಲಿ ಶಿವನನ್ನು ಪಾರ್ವತಿಯ ಮಡಿಲಿನಲ್ಲಿ ವಿಶ್ರಾಂತಿದಾಯಕ ಸ್ಥಿತಿಯಲ್ಲಿ ಕಾಣಬಹುದಾಗಿರುತ್ತದೆ. ಈ ವಿಶಿಷ್ಟ ರೂಪವು ಶಿವನ ತ್ಯಾಗ, ಪಾರ್ವತಿಯ ತಾಯಿ ಪ್ರೀತಿ ಮತ್ತು ವಿಶ್ವದ ರಕ್ಷಣಾ ಸಿದ್ಧಾಂತವನ್ನು ಉಲ್ಲೇಖಿಸುತ್ತದೆ. ಆಂಧ್ರ ಪ್ರದೇಶದ ಪಲ್ಲಿಕೊಂಡೇಶ್ವರ ಕ್ಷೇತ್ರದಲ್ಲಿ ಶಿವನು ಪಾರ್ವತಿಯ ಮಡಿಲಿನಲ್ಲಿ ಮಲಗಿರುವ ರೂಪದಲ್ಲಿ ಶಿವ ಕಾಣಿಸಿಕೊಳ್ಳುತ್ತಾನೆ. ಶಿವನು ಮಲಗಿರುವಂಥ ಶಿವನ ವಿಗ್ರಹವಿರುವುದು ಇಡೀ ದೇಶದಲ್ಲಿ ಇದೊಂದೇ ದೇವಸ್ಥಾನದಲ್ಲಿ. ಈ ದೇವಸ್ಥಾನವನ್ನು ಸೂರತ್ಪಳ್ಳಿ ಎಂದು ಕರೆಯುತ್ತಾರೆ. ಅಮುದಾಂಬಿಕೆ ಎನ್ನುವ ಹೆಸರು ಇದೆ. ಶಿವಶಯನ ಕ್ಷೇತ್ರ ಎಂತಲೂ ಕರೆಯುತ್ತಾರೆ. ಶಿವನನ್ನು ವಿಷದಿಂದ ರಕ್ಷಿಸಿದ ಕಾರಣ ಮೊದಲಿಗೆ ಪಾರ್ವತಿಯ ದರ್ಶನ ಪಡೆಯಬೇಕೆನ್ನುವ ಕಾರಣಕ್ಕೆ ಶಿವನು ಪಾರ್ವತಿಯ ಮಡಿಲಿನಲ್ಲಿ ಮಲಗಿರುತ್ತಾನೆ ಅಥವಾ ಅಮುದಾಂಬಿಕೆಯ ರೂಪದಲ್ಲಿರುವ ಪಾರ್ವತಿಯ ದರ್ಶನ ಪಡೆಯುವುದು ಇಲ್ಲಿ ಸಾಂಪ್ರದಾಯಿಕವಾಗಿದೆ. ಶ್ರೀ ಪಲ್ಲಿಕೊಂಡೇಶ್ವರ ಸ್ವಾಮಿಯ ವಿಗ್ರಹವು 12 ಅಡಿ ಎತ್ತರವಿದೆ. ಈ ವಿಗ್ರಹವು ಶಿವಪಾರ್ವತಿಯ ಮಡಿಲಿನಲ್ಲಿ ಮಲಗಿದ್ದು ದೇವತೆಗಳು ಸುತ್ತಲೂ ನಿಂತು ಪ್ರಾರ್ಥಿಸುತ್ತಿರುವ ರೀತಿಯಲ್ಲಿ ವಿಗ್ರಹ ಕಾಣಿಸುತ್ತದೆ. ಸೊ ಸ್ನೇಹಿತರೆ, ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.